ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಷಷ್ಠಿ ದಿನದ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅವತ್ತು ಹಿಂದಿನ ದಿನದ ನೈಟ್ ಇದು ಈ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ಬೋದು. ಅವತ್ತು ಹಬ್ಬಕ್ಕೆ ಏನೇನು ಬೇಕೆಲ್ಲನೂ ತೊಗೊಂಬಂದು ಇಟ್ಟಿದ್ದೆ. ಅದ್ರ ಜೊತೆಗೆ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ರೆಡಿ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಬೆಳಗ್ಗೆ ಬೇಗನೆ ಎದ್ದು ತನಿ ಎರಿಬೇಕಿತ್ತಲ್ವ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಜಸ್ಟ್ ಲೈಟಾಗಿ ಕಸ ಗುಡಿಸಿ ಮನೆ ಒಂದು ಸರಿ ಲೈಟಾಗಿ ಮಾಪ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು. ಬರೀ ಅಷ್ಟು ಮಾತ್ರ ಇಟ್ಟಿದ್ದೆ ನೋಡಿ. ಎಲ್ಲನೂ ಎತ್ತಿಟ್ಬಿಟ್ಟಿದ್ದೆ. ಸೋಫಾ ಕವರೆಲ್ಲ ಒದ್ರಿ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ಅದೇ ಟೈಮ್ ಹಿಡಿಯುತ್ತಲ್ವ ಅಂತ ಅಂದ್ಬಿಟ್ಟು ಹೊರಗಡೆ ರಂಗೋಲಿ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದಂಗೆ ಜಸ್ಟ್ ಮಾಪ್ ಮಾಡುವಾಗ ಹೊರಗಡೆನೂ ಮಾಡಿ ರಂಗೋಲಿ ಎಲ್ಲ ಹಾಕ್ಬೇಡ ಅಂತ ನೋಡಿ. ಬೆಳಗ್ಗೆ ಆಯಿತು. ಬೆಳಗ್ಗೆ ಆದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಲೈಟಾಗಿ ಮನೆ ಕಸ ಗುಡಿಸಿ ಒರೆಸ್ಬಿಟ್ಟು ಅದಾದಮೇಲೆ ಗಿಡಗಳಿಗೆ ಬೆಳಗ್ಗೆ ನೀರು ಹಾಕ್ಬಿಟ್ಟಿದ್ದೆ. ಸೊ ಒಂದಿನ ಬಿಟ್ಟು ಒಂದಿನ ನೀರು ಹಾಕೋದು ನಾನು ಗಿಡಗಳಿಗೆ. ಸೊ ಅದಾದಮೇಲೆ ಸೇವಂತಿಗೆ ಹೂ ತಂದಿದ್ದೆನಲ್ಲ, ಸೊ ಅದನ್ನೆಲ್ಲ ದೇವ್ರಿಗೆ ಮತ್ತು ಹೊರಗಡೆ ಎಲ್ಲ ಮುಡಿಸ್ಬಿಟ್ಟು ದೇವ್ರ ಪೂಜೆ ಎಲ್ಲನೂ ಕೂಡ ಬೆಳಗ್ಗೆನೇ ಫಸ್ಟ್ ಮಾಡಿಬಿಟ್ಟು ಅದಾದಮೇಲೆ ತಾನೇ ಏರ್ಕೊಂಬರೋಣ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ. ಆಮೇಲೆ ಪಾಪುನ ನಾನೆಲ್ಲ ರೆಡಿ ಮಾಡಾದಮೇಲೆ ತಿಂಡಿ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಪಾಪುನೂ ಕೂಡ ರೆಡಿ ಮಾಡಿಸ್ಬಿಟ್ಟು ನೋಡಿ ಅವಳ ಕೈಗೆ ಒಂದು ಕವರ್ ಕೊಟ್ಟೆ. ಅವಳಿಗೂ ಸ್ನಾನ ಮಾಡಿಸ್ದೆ. ಯಾಕೆಂದರೆ ತಲೆಗೆ ಅವತ್ತು ತಲೆ ಸ್ನಾನ ಮಾಡಿ ತನಿ ಇರಿಬೇಕಲ್ವ ಅಂತ ಅಂದ್ಬಿಟ್ಟು. ಸೊ ಅವಳ ಕೈಗೆ ಬರೀ ಸುಮ್ಮನೆ ಅವಳು ಎಂಗೇಜ್ ಆಗಿ ಇಟ್ಕೊಳ್ಳೋಕ್ಕೆ ಅಷ್ಟೇ ಒಂದು ಕವರ್ಗೆ ಮಾಮೂಲಿ ಗಂಧದ ಕಡ್ಡಿ ಮತ್ತು ಕರ್ಪೂರ, ಅರಿಶಿನ ಕುಂಕುಮ ಅದನ್ನೆಲ್ಲ ಅವಳ ಕೈಗೆ ಕೊಟ್ಟೆ. ಇನ್ನೊಂದರಲ್ಲಿ ಇದನ್ನೆಲ್ಲ ನಾನು ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ದೇವ್ರಿಗೆ ಹಾಲು ಮತ್ತು ಹಣ್ಣು, ತೆಂಗಿನಕಾಯಿ ಇವೆಲ್ಲ ವೆಯ್ಟ್ ಇರೋ ಅಂಥ ಐಟಮ್ಸು ಮತ್ತು ನೀರು ಎಲ್ಲ ನಾನು ಇಟ್ಕೊಂಡೆ. ಸೊ ಅವಳನ್ನೂ ಕೂಡ ರೆಡಿ ಮಾಡಿಬಿಟ್ಟು ನಿಲ್ಲಿಸಿದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಸೊ ತನಿ ಏರ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನು ಮುಗಿಸ್ಬಿಟ್ರೇ ನೆಮ್ಮದಿ ಹೊತ್ತಿಗೆ. ಏಕೆಂದರೆ ಈ ಕೆಲವು ದೇವ್ರುಗಳಿಗೆ ಸ್ವಲ್ಪ ನಾವು ನಿಯಮ ನಿಷ್ಠೆಯಿಂದನೇ ಮಾಡಬೇಕಾಗತ್ತೆ. ಅದೇ ಥರನೇ ಈ ದೇವರು ಅಷ್ಟೇ ಸುಬ್ರಹ್ಮಣ್ಯ ಹೆಸರಲ್ಲಿ ಮಾಡ್ತೀವಲ್ವ, ಸುಬ್ರಹ್ಮಣ್ಯ ದೇವರು ಅಥವಾ ನಾಗದೇವತೆಗಳಿಗೆ ಏನಿರ್ತವೆ ಆ ಒಂದು ದೇವ್ರುಗಳಿಗೆ. ಸೊ ನೋಡಿ ಬೆಳಿಗ್ಗೆನೇ ಹೋದ್ವಿ. ಅಷ್ಟರಲ್ಲಿ ಒಬ್ರದ್ದೇನೋ ಪೂಜೆ ಆಗಿತ್ತು ಅಷ್ಟೇ ನಮ್ಮ ಮನೆ ಪಕ್ಕದವ್ರದ್ದು. ಸೊ ಇದು ನೋಡಿ, ಇದು ಹೋದ ವರ್ಷದ್ದು ನೋಡಿ, ಇದು ಈ ವರ್ಷದ್ದು. ಸ್ವಲ್ಪ ಹೋದ ವರ್ಷ ಪ್ರತಿ ವರ್ಷವೂ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಬಟ್ ಈ ಸರಿ ಸ್ವಲ್ಪ ಹುಲ್ಲೆಲ್ಲ ಹಂಗೆ ಇದೆ ಅಂತ ಹೇಳ್ಬೋದು. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿ ಫಸ್ಟು ಒಬ್ರದ್ದಾಗಿತ್ತು ಪೂಜೆ. ಅದಾದಮೇಲೆ ನಾವು ಮಾಡಿದ್ವಿ. ಗೆಜ್ಜೆ ವಸ್ತ್ರ ಎಲ್ಲ ನಾನೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿದ್ದೆ. ನಾನು ರೆಡಿಮೇಡ್ ಏನು ತಂದಿರಲಿಲ್ಲ. ಸೊ ನಾನೇ ಬೆಳಗ್ಗೆನೇ ಎದ್ದೇರಳೆ ಗೆಜ್ಜೆ ವಸ್ತ್ರ ಮಾಡಿ ಅಲ್ಲಿ ನೋಡಿ ಹಾಕಿದ್ದೀನಲ್ಲ ಚಿಕ್ಕದು, ಅದು ನಾನೇ ಮಾಡಿರೋದು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ದೇವ್ರಿಗೆ ಎಲ್ಲ ಏನಿದೆ ಅರಿಶಿನ ಕುಂಕುಮ ಗಂಧನೂ ತೊಗೊಂಡೋಗಿದ್ದೆ ನಾನು. ಏಕೆಂದರೆ ಸುಬ್ರಹ್ಮಣ್ಯ ದೇವ್ರಿಗೆ ಗಂಧ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಗಂಧ, ಅಕ್ಷತೆ ಎಲ್ಲ ಹಾಕಿ ಇದನ್ನು ಕೂಡ ಮಂಗಳಾರತಿ ಮತ್ತು ಗಂಧದ ಕಡ್ಡಿ ಎಲ್ಲ ಬೆಳಗಿ ಅದಾದಮೇಲೆ ನಾನು ನಮ್ಮ ಮನೆಯವ್ರ ಕೈಲಿ ಪೂಜೆ ಮಾಡಿಸ್ದೆ, ಪಾಪ ಕೈಲಿ ಪೂಜೆ ಮಾಡಿಸ್ದೆ. ಲಾಸ್ಟಲ್ಲಿ ಹಾಲು ಎರಿಯೋದು. ಹಾಲೊಳಗಡೆ ಹಾಲು, ತುಪ್ಪ ಮತ್ತು ಬಾಳೆಹಣ್ಣು ಹಾಕಿರ್ತೀವಿ ಮೊದಲಿಂದನೂ ಹಂಗೆ ನಾವು ರೂಢಿ. ಸೊ ಹಾಲೆಲ್ಲ ಎರಿತೀವಿ. ಯಾವುದೇ ದೋಷ ಇದ್ದರೂ ಎಲ್ಲ ಪರಿಹಾರ ಆಗಲಪ್ಪ ಅಂತ ಕೇಳಿಕೊಂಡು ವರ್ಷಕ್ಕೆ ಒಂದು ಸರಿ ತನಿ ಎರಿಯೋದಲ್ವ. ಸೊ ಅದಕ್ಕೋಸ್ಕರನೇ ಎಲ್ಲ ತನಿ ಎರಿದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಈ ಕಡೆ ಬಾ ಏನಿಲ್ಲ, ಆಮೇಲೆ ಹಾವು ಬಂದ್ಬಿಟ್ಟದು ಅಂತ ಅಂತಿದ್ರು. ಏನು ಹಾವು ಏನು ಬಂದ್ಬಿಡುತ್ತಾ ಇವಾಗ ಅಂತ ಅಂದ್ಬಿಟ್ಟು ಮಾಮೂಲಿ ತನಿ ಎರಿದ್ವಿ. ಸೊ ತನಿ ಎರ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇನ್ನು ತಿಂಡಿಗೆ ಆವಾಗ ರೆಡಿ ಮಾಡೋಣ ಅಂತ ಹೋದೆ ನಾನು. ಅಟ್ಲೀಸ್ಟ್ ಒಂದು ಆಗಿತ್ತು 8 ಗಂಟೆ ಅಷ್ಟರಲ್ಲಿ ನಾನು ತನಿ ಎರ್ಕೊಂಡು ಬಂದುಬಿಟ್ಟಿದ್ವಿ. ಇನ್ನು ತಿಂಡಿಗೆ ರೆಡಿ ಮಾಡಿಬಿಡೋಣ, ಏನಾದರೂ ಬಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಾತು ಮತ್ತು ಬಜ್ಜಿ ಮಾಡಿಬಿಡೋಣ ಅಂತ ಬಂದ್ವಿ. ನೋಡಿ ದೇವ್ರದ್ದೆಲ್ಲ ಮೇನ್ ಅದೇ ತಾನೇ, ದೇವ್ರದ್ದು ಪೂಜೆ ಮುಗಿಸ್ಕೊಂಬಂದ್ಬಿಟ್ರೆ ನಮ್ಗೆ ನೆಮ್ಮದಿ. ಫಸ್ಟ್ ಮನೆ ದೇವರು, ಅದಾದಮೇಲೆ ಹೊರಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಬಾತ್ ಮಾಡೋಣ ಅಂದ್ಬಿಟ್ಟು ಬಾತ್ ಮಾಡಿಬಿಟ್ಟು ಸ್ವಲ್ಪ ಬಜ್ಜಿ ಹಾಕಿದೆ. ಸೊ ಪಾಪನೂ ಕೂಡ ಬೆಳಿಗ್ಗೆನೇ ಎದ್ದೇಳಿಸಿದ್ರೆ ಅವಳಿಗೆ ಏನಾದರೂ ಕೊಡಲೇಬೇಕು ತಿಂಡಿ. ಸೊ ಅವಳಿಗೂ ಬೆಳಿಗ್ಗೆಯಿಂದ ಏನೂ ಕೊಟ್ಟಿರಲಿಲ್ಲ. ಆಮೇಲೆ ಅವಳಿಗೊಂದು ಲೋಟ ಹಾಲು ಕೊಟ್ಬಿಟ್ಟು ಅವಳು ಹಾಲು ಕುಡಿಯೋ ಅಷ್ಟರಲ್ಲಿ ನಾನು ಸ್ವಲ್ಪ ಈ ಕಡೆ ಶಾವಿಗೆ ಪಾಯಸ ಮಾಡಿ ದೇವ್ರಿಗೂ ಇಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ದೇವ್ರಿಗೂ ಇಟ್ಬಿಟ್ಟು ಅದಾದಮೇಲೆ ನಾವು ತಿಂಡಿ ತಿನ್ನೋಣ ಅಂತ ತಿಂದ್ವಿ. ಸೊ ಇದು ನೋಡಿ, ಇದು ಅವತ್ತಿನ ದಿನಕ್ಕೊಂದು ಶಾರ್ಟ್ಸ್ ಮಾಡಿ ಹಾಕಿದ್ದೆ. ಸೊ ಅದು ಇದು ಎಲ್ಲನೂ ಮಿಕ್ಸ್ ಮಾಡಿ ಶಾರ್ಟ್ಸ್ ಹಾಕಿದ್ದೆ. ಸೊ ದೇವ್ರಿಗೆ ಪೂಜೆ ಮಾಡಿದ್ದು. ಸೊ ನಾನು ತಲೆ ಹಂಗೆ ಕಟ್ಟಿದ್ದೆ. ಏಕೆಂದರೆ ತಲೆ ಸ್ನಾನ ಮಾಡಿರೋದು ಪೂಜೆ ಮಾಡುವಾಗ ನೀರು ಸೋರಬಾರ್ದು ಅಂತ ಅಂದ್ಬಿಟ್ಟು, ಮತ್ತು ತಲೆ ಬಾಚಿರಬಾರ್ದು.
ಏನು ಆ ಥರ ಒಂದು ಕಟ್ಟುನಿಟ್ಟು ಅಂತ ಹೇಳ್ಬೋದು ಈ ತನಿಯರ್. ಇವಾಗ ಬೇರೆ ಯಾವ ಹಬ್ಬದಲ್ಲಿ ಒಂಚೂರು ಏನಿದಾದರೂ ಇದ್ರಲ್ಲಿ ಮಾತ್ರ ಫುಲ್ ಕಟ್ಟುನಿಟ್ಟಾಗಿರಲೇಬೇಕು. ಸೊ ಅದಕ್ಕೆ ತಲೆಗೆ ಬಾಚಬಾರ್ದು. ಸೊ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಇನ್ನೇನು ಅಂತಂದ್ಬಿಟ್ಟು ಪಾಪಗೂ ರಜೆ ಆಯ್ತಲ್ಲ ಶನಿವಾರ ಅವತ್ತು. ಸೊ ನಾನು ಸ್ವಲ್ಪ ಒಂದು ಮಾಡೋಕ್ಕೋಗಿ ಎಲ್ಲ ಸೀರೆಗಳನ್ನೂ ಮಡ್ಚಂಗಾಯಿತು ನೋಡಿ. ಸೊ ಫ್ರೀ ಇದ್ನಲ್ಲ ಅಂತಂದ್ಬಿಟ್ಟು ಜಸ್ಟ್ ಸೀರೆಗಳು ಫುಲ್ ಲಾಂಗ್ ಇತ್ತು, ಹ್ಯಾಂಗರ್ಗೆ ಹಾಕಿದ್ದು. ಸೊ ಅದನ್ನೆಲ್ಲ ಶಾರ್ಟ್ಸ್ ಮಾಡಿ ಹಾಕಿದ್ರೆ ಇಲ್ಲಿ ಬೇರೆ ಸೀರೆಗಳು ಇಡೋಕೆ ಇನ್ನೂ ಜಾಗ ಆಗುತ್ತಲ್ಲ ಅಂದ್ಬಿಟ್ಟು ತೆಗೆದೆ. ಬಟ್ ಎಲ್ಲನೂ ಕೂಡ ಒಂದೊಂದಾಗಿ ಎಲ್ಲನೂ ರಿಮೂವ್ ಮಾಡಬೇಕಾಯಿತು. ಸೊ ಈ ಕಬೋರ್ಡ್ ಫುಲ್ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟೆ. ಅದಾದಮೇಲೆ ಆ ಕಡೆ ನೋಡಿ ಅಲ್ಲಿ ಬ್ಲೌಸ್ಗಳನ್ನೆಲ್ಲ ಅದು ರಿಟರ್ನ್ ಬಾಕ್ಸ್ಗಳಿಗೆಲ್ಲ ಹಾಕಿ ಡೈಲಿ ವೇರ್ ಬ್ಲೌಸಸ್ಸು ಅಂದರೆ ಕಾಲೇಜ್ಗೆ ಹೋಗೋದು ಮತ್ತು ರೇಷ್ಮೆ ಸೀರೆದು ಮತ್ತು ಫ್ಯಾನ್ಸಿ ಸೀರೆದು ಮೂರನ್ನೂ ಬೇರೆ ಬೇರೆ ಮಾಡಿ ಇಟ್ಟೆ. ಸೊ ಅದಾದಮೇಲೆ ಕೆಳಗಡೆ ಸ್ಟೆಪ್ಪಲ್ಲಿ ನಮ್ಮ ಮನೆಗೆ ಹಾಕೊಳ್ಳೋ ಅಂಥ ಡ್ರೆಸ್ಗಳನ್ನ ಇಟ್ಟೆ. ಸೊ ಈ ಥರ ಫುಲ್ ಒಂದೇನೋ ಮಾಡೋಕ್ಕೋದ್ರೆ ಎಲ್ಲನೂ ಕೂಡ ರೆಡಿ ಮಾಡೋಂಗಾಯ್ತು ಅವತ್ತು. ಏನಿರಲಿಲ್ಲ, ಫ್ರೀ ಇದ್ದೆ, ಅದರಿಂದ ನೋ ಪ್ರಾಬ್ಲಮ್. ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗ್ದಿತ್ತು, ತಿಂಡಿ ಎಲ್ಲ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನೋಡಿ ಎಲ್ಲನೂ ಅವತ್ತಿಂದ ಅಲ್ಲಲ್ಲೇ ನಾನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಇದೊಂದು ನೋಡಿ ಯಾವುದೋ ಹಾಲು ಇಟ್ಬಿಟ್ಟು ಸ್ವಲ್ಪ ನಮ್ಮ ಮನೆಯವ್ರು ಇಟ್ಬಿಟ್ಟು ಅದು ಜಾಸ್ತಿ ನೋಡೇ ಇರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಅದು ಸ್ವಲ್ಪ ಸೀದೋಗಿತ್ತು, ಅದಕ್ಕೆ ಅದನ್ನು ನೆನೆ ಹಾಕಿದ್ದೆ ನೋಡಿ. ಆಮೇಲೆ ನಮ್ಮ ಮನೇಲಿ ಬಂಚ್ ರೋಸಸ್ಸು ಒಂದು ಬಂಚ್ ಥರನೇ ಬಿಡುತ್ತೆ. ಅದು ಒಂದೊಂದು ಸೀಸನ್ ಅಥವಾ ಒಂದೊಂದು ಸ್ವಲ್ಪ ದಿನಕ್ಕೊಂದ್ಸರಿ ಬಿಡುತ್ತದು. ಸೊ ಹೂಗಳೆಲ್ಲ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಒಂದು ಶೂಟ್ ಮಾಡಿಕೊಂಡೆ, ವೀಡಿಯೋಸ್ ಮಾಡಿಕೊಂಡೆ. ಇವಳು ಎಲ್ಲಿ ಕಿತ್ತಾಕ್ಬಿಡ್ತಾಳೋ ಅಂತ ಅದೊಂದು ತಲೆಯಲ್ಲಿತ್ತು. ಏಕೆಂದರೆ ಒಂಚೂರು ಕಣ್ಣು ಬಿಡೋಷ್ಟು ಹಂಗೆ ಮಾಡ್ತಾಳೆ. ಸೊ ಇವಳು ಹಂಗೆ ಮಾಡಿದ್ಲು ಕೊನೆಗೂ. ಸೊ ವೀಡಿಯೋ ಮಾಡ್ಕೊಂಡಿದ್ದು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ನೋಡಿ ರೋಸ್ನ ಕಿತ್ತೆ ಹಾಕಿದ್ದಾಳೆ. ನಾನೇನು ಮಾಡ್ತೀನಿ ಅಂದರೆ ಸೇವಂತಿಗೆ ಹೂವು ಹೊರಗಡೆ ತಂದಿರ್ತೀವಲ್ಲ, ಮಿಕ್ಕಿರುತ್ತಲ್ಲ ಇಲ್ಲಿ ಹಾಕ್ತೀವಿ ಚೆನ್ನಾಗಿ ಕಾಣುತ್ತೆ ಅಂತ. ಇವಳು ಗಿಡದಲ್ಲಿರೋದಕ್ಕೆ ತೊಗೊಂಡೋಗಿ ಹಾಕಿದ್ಲು. ನೋಡಿಲಿ ಹಾಯ್ ಮಾಡು, ಇಲ್ಲಿ ಇಲ್ಲಿ ಸೊ ಅದಾದಮೇಲೆ ನಾವು ರಿಲಯನ್ಸ್ ಮಾಡ್ಕೋದ್ವಿ. ಸೊ ಇವಳಿಗೂ ಏನಾದರೂ ಒಂದು ಪ್ರಾಜೆಕ್ಟ್ ಏನೋ ಇತ್ತು, ಅದೆಲ್ಲ ಮಾಡೋಕ್ಕೆಲ್ಲ ಐಟಮ್ಸ್ ತೊಗೊಂಬರೋಣ, ಹಂಗೆ ಮನೆಗೂ ಏನಾದರೂ ಬೇಕಿದ್ರೆ ತೊಗೊಂಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಸೊ ಅವತ್ತು ಹೋದ್ವಿ. ಸೊ ಅಲ್ಲಿ ಪಾಪನ ಕರ್ಕೊಂಡು ಹೋಗ್ಬಿಟ್ರಂತೂ ಒಬ್ಬರಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ನಾನು ಏನಕ್ಕೆ ಅಂತ ನಮ್ಮ ಮನೆಯವರು ಅಯ್ಯೋ ಅವಳೇನು ಕರ್ಕೊಂಡು ಹೋಗೋದು ಬೇಡ ಬಿಡು, ಅಲ್ಲಿ ನಿಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟು ಹೋಗೋಣ ಅಂತ. ನಾನು ಅಲ್ಲೆಲ್ಲ ಮಕ್ಕಳು ಬಂದಿರ್ತಾರೆ, ಇವಳಿಗೂ ಕೂಡ ಎಲ್ಲ ಒಂದು ಹೊರಗಡೆ ಎಲ್ಲ ಮಿಂಗಲಾಗಲಿ, ಇವಳು ಚೆನ್ನಾಗಲ್ಲಿ ಆಟ ಆಡಲಿ ಅಂತಂದ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀವಿ. ಇವಳಂತೂ ಅಲ್ಲಿ ನಮಗೇನೆ ತಲೆ ಕೆಡಿಸ್ಬಿಡ್ತಾಳೆ. ಸೊ ಏನು ಅಂಥದ್ದೆಲ್ಲ ತೊಗೊಳ್ಕೋಗ್ಲಿ, ಎಲ್ಲ ಹೋದ ಸರಿ ಹೋಗಿದ್ದಾಗಲೇ ತೊಗೊಂಡಿದ್ವಿ ಎಲ್ಲ ಬಾಕ್ಸಸ್ಸು, ಅದು ಏನೇನು ಬೇಕೆಲ್ಲ. ಸೊ ಈ ಸರಿ ಜಸ್ಟು ಬರೀ ಮನೆಗೆ ಏನೇನು ಬೇಕಿತ್ತು ಐಟಮ್ಸು ಸ್ವಲ್ಪ ಅದೇ ಯಾವುದು ಖಾಲಿಯಾಗಿದೆ ಅದನ್ನು ಮಾತ್ರ. ಅದಾದಮೇಲೆ ಇವಳು ಪ್ರಾಜೆಕ್ಟ್ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಅದನ್ನು ನೋಡೋಕೆ ಹೋದ್ವಿ, ಬಟ್ ಅದಲ್ಲಿ ಸಿಗಲಿಲ್ಲ. ಸೊ ಬೇರೆ ಕಡೆ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆಗೆ ಏನು ಬೇಕೋ ಅದು ನೋಡ್ತಿದ್ವಿ. ಇವಳನ್ನ ಅದಕ್ಕೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಟ್ರಾಲಿ ಒಳಗಡೆ ಕೂರಿಸ್ಕೊಂಡ್ಬಿಟ್ಟಿದ್ದೆ. ಸೊ ಅಲ್ಲೂ ಗಲಾಟೆ ಮಾಡ್ತಾಯಿದ್ಲು ಅವಳು. ಸೊ ಅದಾದಮೇಲೆ ನೋಡಿ ಎಲ್ಲ ಅದೇ ಸೇಮ್ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಅದು ಜಿರಳೆ ಬರಬಾರ್ದು ಅಂತ ಜಿರಳೆ ಔಷಧಿ ಮತ್ತು ನುಸಿಗುಳಿಗೆ ಅಂತ ಅಂತಾರಲ್ಲ ಅದು, ಹ್ಯಾಂಗರ್ಸು ಮತ್ತು ಇವಳಿಗೆ ಸ್ನ್ಯಾಕ್ಸು ಬಿಸ್ಕೆಟ್ಸು ಬರೀ ಇಷ್ಟು ತೊಗೊಂಡ್ವಿ ಅಷ್ಟೇ. ಆಮೇಲೆ ಇದು ಯಾವುದದು ವಾಷಿಂಗ್ ಮಿಷಿನ್ಗೆ ಪೌಡ್ರ್ ಹಾಕಬಾರ್ದು, ಇದನ್ನೇ ಲಿಕ್ವಿಡೇ ಹಾಕಬೇಕು ಅಂತ ಹೇಳಿದರು. ನಾನು ಆವಾಗ ಒಂದೊಂದು ಸರಿ ಪೌಡ್ರ್ ಹಾಕ್ಬಿಡ್ತಿದ್ದೆ, ಬಟ್ ಲಿಕ್ವಿಡೇ ಹಾಕಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಲಿಕ್ವಿಡ್ ಎಲ್ಲ ತೊಗೊಂಡೆ. ಸೊ ಅದಾದಮೇಲೆ ಅದು ಎಷ್ಟೋ ಸಾವಿರ ಆಯಿತು. ಅದಾದಮೇಲೆ ಏನಾದರೂ ಒಂದು ಫ್ರೀ ಬರುತ್ತೆ, ಅಲ್ಲಿರೋ ಟ್ರೇಯಲ್ಲಿ ಇದೆಯಲ್ಲ ಅಷ್ಟರಲ್ಲಿ ಯಾವ್ದು ಬೇಕು ಅಂತ ಅಂದರು. ಇನ್ನು ಮಿಕ್ಕಿದೆಲ್ಲ ಏನು ಅಂತಂದ್ಬಿಟ್ಟು ನಾನು ಅದೊಂದು ಫೇಸ್ ವಾಶ್ ಒಂದು ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅದು ತೊಗೊಂಡೆ. ಅದು ಬಿಟ್ಟರೆ ಇನ್ನು ಯಾವುದೋ ಪೌಡ್ರು ಅಂದರೆ ಪಾಂಡ್ಸ್ ಪೌಡ್ರು ಮತ್ತು ದೀಪದ ಬತ್ತಿ, ತುಪ್ಪದ ಬತ್ತಿ ಎಲ್ಲ ಇತ್ತು. ಸೊ ತುಪ್ಪದ ಬತ್ತಿ ಅದು ನಾವೇ ಒರಿಜಿನಲ್ ತುಪ್ಪ ಹಾಕಿ ದೀಪ ಹಚ್ತೀವಲ್ಲ, ಇನ್ನಿಲ್ಲೇನು ತೊಗೊಳೋದೇನು ಬೇಡ ಅಂದ್ಬಿಟ್ಟು ನಾನು ಅದನ್ನು ಫೇಸ್ ವಾಶ್ ತೊಗೊಂಡೆ. ಅದಾದಮೇಲೆ ಅಲ್ಲಿಂದ ಬಂದ್ವಿ. ಬರಬೇಕಾದ್ರೂ ಆನ್ ದ ವೇನೇ ಈ ಚಾರ್ಟ್ ಬೇಕಿತ್ತಲ್ಲ ತೊಗೊಂಬಂದು ಅವಳು ಪ್ರಾಜೆಕ್ಟ್ ಅವತ್ತೇ ರೆಡಿ ಮಾಡಿಬಿಟ್ಟೆ. ಇನ್ನು ಸಂಡೇ ಅಂತ ವೆಯ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅಷ್ಟರಲ್ಲಿ ಸುಮ್ಮನೆ ಅವಳು ಹಠ ಮಾಡ್ತಾಳೆ. ಅವಳು ಮೂಡ್ ಚೆನ್ನಾಗಿದ್ದಾಗಲೇ ಹೋಮ್ವರ್ಕು ಪ್ರಾಜೆಕ್ಟ್ ಎಲ್ಲನೂ ಮಾಡಿಸ್ಬಿಡೋಣ ಅಂತ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟೆ. ಸೊ ಅಲ್ಲಿಂದ ಬಂದು ನೈಟ್ ಡಿನ್ನರ್ಗೆ ಏನಾದರೂ ಮಾಡಿಬಿಡೋಣ ಅಂತಂದ್ಬಿಟ್ಟು ಒಂದೊಂದು ಬಜ್ಜಿ ಹಾಕಿದೆ. ಬೆಳಗ್ಗೆನೂ ಕೂಡ ಬಜ್ಜಿ ಹಾಕಿದ್ನಲ್ಲ, ಸ್ವಲ್ಪ ಹಿಟ್ಟಿತ್ತು. ಸೊ ಅದನ್ನೇ ಸ್ವಲ್ಪ ಬಜ್ಜಿ ಹಾಕ್ಬಿಟ್ಟು ಅದಾದಮೇಲೆ ಬೇಳೆ ಸಾಂಬಾರು ಮಾಡಿದೆ. ಇರೋಬರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ನಮ್ಮಲ್ಲಿ ಎಲ್ರಿಗೂ ಇಷ್ಟ, ಬಟ್ ಲಿಮಿಟೆಡ್ ಅಷ್ಟೇ ಯೂಸ್ ಮಾಡೋದು. ಸೊ ಅದಾದಮೇಲೆಲ್ಲ ಊಟ ಮಾಡಿಕೊಂಡು ನಾಳೆಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಸಂಡೇಗೆ ಅಂತ ಅಂದ್ಕೊಂಡು ಅಷ್ಟೇ. ಇವತ್ತಿನ ಒಂದು ದಿನ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.